ಫ್ರೆಂಡ್ಶಿಪ್ ಅನ್ನೋ ಸ್ಲೋ ಪಾಯ್ಸನ್ ನ ಮನೆ ಹೊರಗಡೆನೆ ಇಡಿ. ನಿಮ್ಮ ಸಂಸಾರದನ್ನ ನಿಮ್ ಕೈಯಿಂದಾನೆ ಹಾಳು ಮಾಡ್ಕೋಬೇಡಿ. ಗಂಡನ್ ಫ್ರೆಂಡ್ ಯಾವಾಗ್ಲೂ ಹೆಂಡತಿ ಕಣ್ಗೆ ಸೂಪರ್ ಹೀರೋ ತರ ಕಾಣ್ತಾ ಇರ್ತಾನೆ. ಹೆಂಡತಿ ಫ್ರೆಂಡ್ ಗಂಡನ್ ಕಣ್ಗೆ ದೇವತೆ ತರ ಕಾಣ್ತಾ ಇರ್ತಾಳೆ. ಯಾಕಂದ್ರೆ ಯಾವತ್ತೋ ಒಂದಿನ ಫಂಕ್ಷನ್ ಬರ್ತಾರೆ, ಪಾರ್ಟಿಗಳಿಗೆ ಬರ್ತಾರೆ, ಅಟೆಂಡ್ ಮಾಡ್ತಾರೆ, ಹೋಗ್ತಾ ಇರ್ತಾರೆ. ಅದರಿಂದ ಅವರು ಅಯ್ಯೋ ತುಂಬಾ ಒಳ್ಳೆಯವರಪ್ಪ, ನನ್ ಗಂಡನ್ ತರ ಅಲ್ಲ, ನನ್ ಗಂಡ ಟೈಮೇ ಕೊಡಲ್ಲ, ಯಾವಾಗ ನೋಡಿದ್ರು ಕೆಲ್ಸ ಕೆಲ್ಸ ಅಂತ ಇರ್ತಾನೆ ಅಂತಾರೆ. ಆದ್ರೆ ಗಂಡ ಹೊರಗಡೆ ಹೋಗಿ ಹೆಂಡತಿ ಮಕ್ಳಿಗೋಸ್ಕರ ಕತ್ತೆ ತರ ದುಡಿತಾ ಇರ್ತಾನೆ. ಯಾಕಂದ್ರೆ ಮನೆ ಕಟ್ಬೇಕು, ಗಾಡಿ ತಗೋಬೇಕು, ಮಕ್ಳು ಎಜುಕೇಶನ್, ಮಕ್ಳು ಮುಂದಿನ ಜೀವನ ಹೇಗಿರುತ್ತೆ, ಹೆಂಡತಿ ಮನೇಲಿ ಕರೆಂಟ್ ಬಿಲ್ಲು, ನೀರ್ ಬಿಲ್ಲು, ದಿನಸಿ, ಅಪ್ಪ ಅಮ್ಮನ ಆರೋಗ್ಯ, ಹೆಂಡತಿ ಆರೋಗ್ಯ, ಹೆಂಡತಿ ಒಡವೆ, ಹೆಂಡತಿ ಬಟ್ಟೆ, ಇದೆಲ್ಲ ಬಂದು ಗಂಡ ದುಡಿದ್ರೇನೆ ಬರೋದು. ಆದ್ರಿಂದ ಗಂಡ ಟೈಮೇ ಕೊಡಲ್ಲ. ಆ ಹೀರೋ ತರ ಕಾಣ್ತಾರೋ ಫ್ರೆಂಡ್ ಎಷ್ಟು ಒಳ್ಳೆಯವರು, ಯಾವಾಗ್ಲೂ ಹೆಂಡತಿ ಮಕ್ಳಿಗೆ ಸರ್ಪ್ರೈಸ್ ಕೊಡ್ತಾರೆ. ದೂರದ ಬೆಟ್ಟ ನುಣ್ಣಿಗೆ ಅವ್ರ ಮನೇಲೂ ಇದೇ ಕತೆನೇ ಇರುತ್ತೆ, ಆದ್ರೆ ಯಾರು ಹೇಳ್ಕೊಳಲ್ಲ. ಹೆಂಡತಿ ಫ್ರೆಂಡ್ ಯಾವಾಗ್ಲೂ ಹೊರಗಡೆಯಿಂದ ಬಂದಾಗ ವಾವ್ ಸಖತ್ತಾಗಿ ಕಾಣ್ತಾ ಇದ್ದಾಳೆ, ತುಂಬಾ ಚೆನ್ನಾಗಿ ರೆಡಿ ಆಗಿದ್ದಾಳೆ, ತಾಳ್ಮೆಯಿಂದ ಮಾತಾಡ್ತಾಳೆ, ಸ್ವೀಟ್ ಆಗಿ ಚೆನ್ನಾಗಿದ್ದೀರಾ, ಊಟ ಆಯ್ತಾ, ತಿಂಡಿ ಆಯ್ತಾ, ಸಾಫ್ಟ್ ಆಗಿ ಮಾತಾಡೋದು ದೇವತೆ ತರ ಕಾಣ್ತಾರೆ. ಯಾಕಂದ್ರೆ ಮನೇಲಿ 3 ಹೊತ್ತು ಹೆಂಡತಿ ಬಂದ್ಬಿಟ್ಟು ಕಸ್ಮಾರಿ ತರ ಕಾಣ್ತಾ ಇರ್ತಾರೆ. ಬೆಳಗ್ಗೆ ಎದ್ದ ತಕ್ಷಣ ತಿಂಡಿ, ಊಟ, ಕಾಫಿ, ಅತ್ತೆ ಮಾವ, ಮಕ್ಕಳನ್ನ ಸ್ಕೂಲ್ಗೆ ಕರ್ಕೊಂಡು ಹೋಗ್ಬಿಡೋದು, ಮಕ್ಕಳಿಗೆ ಓದಿಸೋದು, ಅದಾದ್ಮೇಲೆ ಮನೆ ಕೆಲಸ, ಪಾತ್ರೆ ತೊಳಿ, ಬಟ್ಟೆ ಹೋಗಿ, ಅವಳಿಗೆ ರೆಡಿ ಆಗಕ್ಕೆ ಟೈಮೇ ಇರೋದಿಲ್ಲ. ಇದೆಲ್ಲ ಬಂದ್ಬಿಟ್ಟು ಗಂಡಂಗೆ ಹೆಂಗ್ ಕಾಣುತ್ತೆ ಅಂದ್ರೆ ಅಯ್ಯೋ ನನ್ನ ಹೆಂಡತಿ ಚೆನ್ನಾಗೇ ಇಲ್ಲ, ಇವಾಗ ನನ್ನ ಹೆಂಡತಿ ಯಾವಾಗ ನೋಡಿದ್ರು ದುಡ್ಡು ಕೊಡು ಅಂತಾಳೆ, ನೀರ್ ಬಿಲ್ ಕಟ್ಟಬೇಕು, ಲೈಟ್ ಬಿಲ್ ಕಟ್ಟಬೇಕು, ಪ್ರತಿ ಸಾಯಂಕಾಲ ಮನೆಗೆ ಬಂದ್ರೆ ಸಾಕು ಏನಾದ್ರೂ ಒಂದು ಹೇಳ್ತಾನೆ ಇರ್ತಾಳೆ ಅಂತ. ಯಾಕಂದ್ರೆ ಹೆಂಡತಿ ಮನೆ ಸಂಸಾರ ನೋಡ್ಕೊಂತಾ ಇರೋದ್ರಿಂದ ಎಲ್ಲ ಗಂಡನ ಹತ್ರನೇ ಹೇಳಬೇಕು. ಹಾಗೆ ಗಂಡ ಹೆಂಡತಿ ಯಾವಾಗ್ಲೂ ಅಷ್ಟೇನೆ ನಿಮ್ಮ ವಿಷಯನ ನಿಮ್ ಫ್ರೆಂಡ್ಗಳ ಹತ್ರ ಹೇಳಕ್ ಹೋಗ್ಬೇಡಿ. ನಿಮ್ ಮನೇಲಿ ಜಗಳ ಆಗ್ಲಿ, ನಿಮ್ ಸೀಕ್ರೆಟ್ ಆಗಿರ್ಲಿ, ಒಂದು ಅವಮಾನ ಆಗ್ಲಿ, ಅಪಮಾನ ಆಗ್ಲಿ, ಯಾವ್ದನ್ನು ಶೇರ್ ಮಾಡ್ಕೊಳಕ್ ಹೋಗ್ಬೇಡಿ. ನೀವು ಅವ್ರ ಹತ್ರ ಶೇರ್ ಮಾಡ್ಕೊಳ್ಳೋದು ಅದು ಸ್ಲೋ ಪಾಯ್ಸನ್ ಆಗಿ ನೀವು ಹೇಳಿರೋಂಥ ವೀಕ್ನೆಸ್ ನಿಮ್ ಹೆಂಡತಿ ಹತ್ರ ಬಂದು ಅವ್ರು ಪ್ಲಸ್ ಆಗಿ ಮಾಡ್ಕೊಂತಾರೆ. ಇಲ್ಲ ನಿಮ್ ಗಂಡನ ಹತ್ರ ಅಯ್ಯೋ ನಿಮ್ ಹೆಂಡತಿ ಹಿಂಗ್ ಹೇಳ್ತಾ ಇದ್ರು, ನಿಮ್ ಬಗ್ಗೆ ಕಂಪ್ಲೇಂಟ್ ಮಾಡ್ತಾ ಇದ್ರು ಅಂತ ಅವ್ರ ಉಪಯೋಗಕ್ಕೆ ಬಳಸ್ಕೊಂತಾರೆ. ಎಲ್ಲಾ ಫ್ರೆಂಡ್ಸು ಹಿಂಗಿರೋದಿಲ್ಲ. ಆದ್ರೆ ಫ್ರೆಂಡ್ಶಿಪ್ ಒಳ್ಳೇದೇನೆ, ಅದು ಮನೆಯಿಂದ ಹೊರಗಡೆ ಇರಬೇಕು. ಅತಿಯಾಗಿ ಫ್ರೆಂಡ್ಸ್ಗಳನ್ನ ಗಂಡ ಹೆಂಡತಿ ಮಧ್ಯೆ ಬಿಟ್ಕೊಳ್ಳೋದು, ಪಾರ್ಟಿ ಫಂಕ್ಷನ್ ಮನೆಗೆ ಬರೋದು ಹೋಗೋದು ತುಂಬಾನೇ ಕಷ್ಟದ ವಿಷಯ. ಯಾಕಂದ್ರೆ ಈಗ ನಡೀತಾ ಇರೋದನ್ನ ಹೇಳಿದೀನಿ, ಪಾಸಿಟಿವ್ ಆಗಾದ್ರೂ ತಗೊಳ್ಳಿ, ನೆಗೆಟಿವ್ ಆಗಾದ್ರೂ ತಗೊಳ್ಳಿ. ಆದ್ರೆ ಗಂಡ ಹೆಂಡತಿ ಬಗ್ಗೆ ಯಾವತ್ತೂ ಮೂರನೇವ್ರ ಹತ್ರ ಹೇಳ್ಕೊಳಕ್ ಹೋಗ್ಬೇಡಿ. ನಿಮ್ಮ ಮಕ್ಕಳಿಗೆ ಬೇರೆಯವರು ಹೀರೋ ಆ ತರ ಕಾಣತರ, ಹೀರೋಯಿನ್ ತರ ಕಾಣತರ ಮಾಡ್ಕೊಳಕ್ ಹೋಗ್ಬೇಡಿ. ಈಗ ನಡೀತಾ ಇರೋದು ಇದೇ ಜೀವನದಲ್ಲಿ. ಫ್ರೆಂಡ್ಶಿಪ್ ನ ಹೊರಗಡೆ ಇಟ್ಕೊಳ್ಳಿ, ಊಟ ಮಾಡಿ, ತಿಂಡಿ ತಿನ್ನಿ, ಪಾರ್ಟಿ ಮಾಡಿ, ಆದ್ರೆ ಮನೆ ಒಳಗಡೆ ಫ್ರೆಂಡ್ಶಿಪ್ ನ ಬಿಟ್ಕೊಳಕ್ ಹೋಗ್ಬೇಡಿ. ಇದರಿಂದ ಯಾರು ಕಷ್ಟ ಅನುಭವಿಸಿರ್ತಾರೆ ಅವ್ರನ್ನ ಕೇಳಿ ಒಂದ್ಸತಿ. ಎಲ್ಲ ಆಗೋದ್ಮೇಲೆ ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಳಕ್ ಹೋಗ್ಬೇಡಿ.